ಹಾಸನದಲ್ಲಿ ಇವತ್ತು ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕಾಗಿದ್ದ ಕಿರಿಯ IPS ಅಧಿಕಾರಿ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟಿದ್ದರು ಹರ್ಷವರ್ಧನ್ ಅಂತ ಅಂದ್ಬಿಟ್ಟು ಆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಅಪ್ಡೇಟ್ಸ್ ಬರ್ತಾ ಇದೆ. ಹಾಸನದಲ್ಲಿ ಯುವ IPS ಅಧಿಕಾರಿ ಸಾವು ಪ್ರಕರಣ ಹಿಮ್ಸ್ ಆಸ್ಪತ್ರೆಯಲ್ಲಿ ಈಗ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ. ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರಿಸಲಿದ್ದಾರೆ ಪೊಲೀಸ್ ಇಲಾಖೆ. ಬೆಂಗಳೂರಿಗೆ ತಂದು ಏರೋಪ್ಲೇನ್ ಮೂಲಕ ಮಧ್ಯಪ್ರದೇಶಕ್ಕೆ ರವಾನೆ, ಯಾಕೆಂದರೆ ಅವರು ಮಧ್ಯಪ್ರದೇಶದವರೇನೆ. ಜೀಪ್ ಮೂಲಕ ಮಂಜೇಗೌಡ ವಿರುದ್ಧ ಜೀಪ್ ಮಾಲೀಕ ಮಂಜೇಗೌಡ ವಿರುದ್ಧ ಅತಿವೇಗ ಮತ್ತು ಅಜಾಗರೂಕತೆ ಆರೋಪದಲ್ಲಿ FIR ಮಾಡಿದ್ದಾರೆ. ಅದು ಮಂಜೇಗೌಡರಿಗೂ ಕೂಡ ಗಾಯಗಳಾಗಿತ್ತು, ಬಟ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಟ್ ಹರ್ಷವರ್ಧನ್ ಅವರು ಮೃತಪಟ್ಟರು. ಸೊ ಹಾಗಾಗಿ ಇವಾಗ ಅವರು ಮೂಲತಃ 2023ರ ಬ್ಯಾಚ್ನವರು, ಮಧ್ಯಪ್ರದೇಶ ಕೇಡರ್. ಹಾಗಾಗಿ ಈಗ ಅಲ್ಲಿಗೆ ಅವರನ್ನು ಪಾರ್ಥಿವ ಶರೀರವನ್ನು ರವಾನೆ ಮಾಡಬೇಕು. ಸೊ ಅಲ್ಲಿಂದ ಬೆಂಗಳೂರಿಗೆ ತಂದು ಬೆಂಗಳೂರಿನಿಂದ ವಿಮಾನದ ಮುಖಾಂತರ ಮಧ್ಯಪ್ರದೇಶಕ್ಕೆ ಕುಟುಂಬಸ್ಥರು ಕೊಂಡೊಯ್ತಾರೆ. ಮತ್ತೊಂದು ಕಡೆ ಈಗ ಜೀಪ್ ಚಾಲಕ ಆತ ಮಂಜೇಗೌಡ ಮಾಲೀಕ ಕೂಡ ಹೌದು, ಆತನ ವಿರುದ್ಧ ಕೂಡ ಈಗ FIR ಆಗಿದೆ. ನಿರ್ಲಕ್ಷ್ಯ ಕಾರಣ ಅಂತಕ್ಕಂಥದ್ದು, ಅದೇನೋ ಟೈರ್ ಸ್ಫೋಟ ಆಯಿತು ಹಾಗಾಗಿ ಮನೆಗೆ ಹೋಗಿ ಗುದ್ದರು ಅಂತ ಹೇಳ್ತಾರೆ. ಬಟ್ ಏನಾಗಿದೆ ಅಂತಕ್ಕಂಥದ್ದು ಒಂದು ಎನ್ಕ್ವೈರಿ ಆಗಬೇಕಾಗತ್ತೆ. ಅದರ ಪ್ರಕಾರ ಈಗ ಎನ್ಕ್ವೈರಿಯನ್ನು ಮಾಡ್ತಾರೆ. ಸದ್ಯಕ್ಕೆ ಮಂಜೇಗೌಡ ಕೂಡ ಈಗ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟನ್ನು ತಗೋತಾ ಇದ್ದಾರೆ. ಪೋಸ್ಟ್ಮಾರ್ಟಮ್ ಎಲ್ಲ ಮುಗಿದ ನಂತರ ಮೃತದೇಹ ಹಸ್ತಾಂತರ ಪ್ರಕ್ರಿಯೆ ನಡೆಯುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ನಿಜಕ್ಕೂ ಕೂಡ ಒಂದು ದೊಡ್ಡ ದುರ್ಘಟನೆ ಆಗಬಾರ್ದಾಗಿತ್ತು, ಆಯಿತು. ಬಟ್ ಈಗ ಮಂಜೇಗೌಡರ ವಿರುದ್ಧ ಏನು ಕಂಪ್ಲೇಂಟ್ ಅಂತ? ಅರವಿಂದ್, ನಿಜಕ್ಕೂ ನಿನ್ನೆ IPS ಅಧಿಕಾರಿ ಪ್ರೊಬೇಷನರಿ ಏನು ಅವರು ವರದಿ ಮಾಡ್ಕೊಳ್ಳಿಕ್ಕೆ ಬರ್ತಿದ್ರು ಸಂದರ್ಭದಲ್ಲಿ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಅದಾದ ಬಳಿಕ ಈ ಚಾಲಕ ಮಂಜೇಗೌಡ ಏನಿದೆ ಅವ್ರ ವಿರುದ್ಧ ಈಗ FIR ದಾಖಲಾಗಿರ್ತಕ್ಕಂಥದ್ದು. ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ವಾಹನ ಚಾಲನೆ ಮಾಡಿದ್ರಿಂದ ಅಪಘಾತ ಆಗಿದೆ. ಇದರಿಂದಾಗಿ IPS ಅಧಿಕಾರಿ ಸಾವನ್ನಪ್ಪಿದ್ರು ಅಂತೇಳಿ ಅವರ ವಿರುದ್ಧ FIR ಅನ್ನು ಮಾಡಲಾಗಿದೆ. ಅಲ್ಲದೆ ಏನು ಪೊಲೀಸ್ ಬರ್ತಿದ್ದ ಜೀಪ್ ಏನಿತ್ತು ಅದರಲ್ಲಿ ಇದ್ದಂತಹ ಏರ್ ಬ್ಯಾಗ್ ಕೂಡ ಓಪನ್ ಆಗಿರಲಿಲ್ಲ. ಅಲ್ಲದೆ ಡ್ರೈವರ್ ಏನಿರ್ತಾರೆ ಆ ಚಾಲಕರ ಕಡೆಯಲ್ಲಿದ್ದಂತಹ ಏರ್ ಬ್ಯಾಗ್ ಮಾತ್ರ ಓಪನ್ ಆಯಿತು. ಹೀಗಾಗಿ ಆ ಏರ್ ಬ್ಯಾಗ್ ಓಪನ್ ಆಗದಲ್ಲೂ ಸಹ IPS ಅಧಿಕಾರಿ ಸಾವಿಗೆ ಒಂದು ಕಾರಣ ಆಗಿದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಆಸ್ಪತ್ರೆಯಲ್ಲಿ ಮೃತದೇಹ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಅದಾದ ಬಳಿಕ ಅವರ ಮಧ್ಯಪ್ರದೇಶದಿಂದ ಕೆಲವೊಂದಿಷ್ಟು ಸಂಬಂಧಿಕರು ಬಂದಿದ್ದರು. ಅವರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಿ ಗೌರವ ವಂದನೆಯನ್ನು ಸಲ್ಲಿಸಲಾಗುತ್ತೆ. ಆನಂತರ ಬೆಂಗಳೂರಿಗೆ ಕರೆದೋಗಿ ಆನಂತರ ಮಧ್ಯಪ್ರದೇಶಕ್ಕೆ ವಿಮಾನದ ಮೂಲಕ ಮೃತದೇಹವನ್ನು ಹಸ್ತಾಂತರಿಸಲಾಗುತ್ತೆ. ಈಗಾಗಲೇ ಆಸ್ಪತ್ರೆಗೆ ಏನು ಎಲ್ಲೆಂಡೋ ADGP ಆದಂತಹ ಹಿತೇಂದ್ರ ಅವರು ಇರ್ಬೋದು, ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹ ಬಂದು ಮೃತದೇಹದ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಬೆಳಗಿಂದಲೂ ಸಹ ಆಸ್ಪತ್ರೆ ಶವಾಗಾರದಲ್ಲಿ ದಕ್ಷಿಣ ವಲಯ IGP ಆದ ಡಾಕ್ಟರ್ ಬೋರ್ಲಿಂಗ ಇರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಮೊಹಮ್ಮದ್ ಸುಜಾತ ಅವರು ಸಹ ಇಲ್ಲೇ ಇದ್ದಾರೆ. ಇದೊಂದು ಸಾವು ಏನಿದೆ ಇದು ನಿಜಕ್ಕೂ ಎಲ್ಲರ ಕಣ್ಣಲ್ಲೂ ಕಣ್ಣೀರು ತರಿಸುವಂತಹ ಒಂದು ಸಾವು. ಎಲ್ಲರೂ ಸಹ ಏನು ಅದಕ್ಕೆ ಮುರುಕವನ್ನು ವ್ಯಕ್ತಪಡಿಸ್ತಿದ್ದಾರೆ. ಈಗ ಮಂಜೇಗೌಡ ವಿರುದ್ಧ FIR ಆಗಿದ್ದು ಅಪಘಾತಕ್ಕೆ ನಿಜವಾದ ಕಾರಣ ಏನು, ಇದರೆಲ್ಲದರ ಬಗ್ಗೆ ಈಗ ತನಿಖೆ ನಡೆಸಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸಿರ್ತಕ್ಕಂಥದ್ದು. ಅರವಿಂದ್, ರೈಟ್. ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.